ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಟೀಚರ್. ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಪ್ರಥಮ ಭಾಷೆ ಕನ್ನಡ 6ನೇ ತರಗತಿಯಲ್ಲಿ ಕಲಿಕಾ ಫಲ 8ರಲ್ಲಿ ಚಟುವಟಿಕೆ 2, 3, 4, 5 ಯಾವ ರೀತಿ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಚಟುವಟಿಕೆ 2 ಬದಲಿಸಿ ನೋಡು. ನೀಡಿರುವ ಹೇಳಿಕೆಗಳನ್ನು ಗಮನವಿಟ್ಟು ಓದಿ ವಚನ ಬದಲಿಸಿ ಬರೆಯಿರಿ. ಇಲ್ಲಿ ಏಕವಚನ ಇದ್ರೆ ಬಹುವಚನಕ್ಕೆ, ಬಹುವಚನ ಇದ್ರೆ ಏಕವಚನಕ್ಕೆ ಬರೀಬೇಕು. ದನ ಕರುಗಳು ಗೋಮಾಳದಲ್ಲಿ ಮೇಯುತ್ತಿದ್ದವು. ಇಲ್ಲಿ ಮೇಯುತ್ತಿದ್ದವು ಅಂದರೆ ಬಹುವಚನ. ಇದನ್ನು ಏಕವಚನಕ್ಕೆ ಬಂದರೆ ದನ ಕರು ಗೋಮಾಳದಲ್ಲಿ ಮೇಯುತ್ತಿತ್ತು. 2, ಮಗು ಶಾಲೆಗೆ ಸಂತಸದಿಂದ ಹೊರಟಿತು. ಈ ಮಗು ಅನ್ನೋದು ಏಕವಚನ. ಬಹುವಚನಕ್ಕೆ ಬರೆದ್ರೆ ಮಕ್ಕಳು ಶಾಲೆಗೆ ಸಂತಸದಿಂದ ಹೊರಟರು. 3, ಅಣ್ಣ ಎತ್ತಿನ ಗಾಡಿಯಲ್ಲಿ ಗದ್ದೆಗೆ ಹೋಗಿ ಬಂದನು. ಇಲ್ಲಿ ಅಣ್ಣ ಅನ್ನೋದು ಏಕವಚನ. ಬಹುವಚನಕ್ಕೆ ಬರೆದ್ರೆ ಅಣ್ಣಂದಿರು ಎತ್ತಿನ ಗಾಡಿಯಲ್ಲಿ ಗದ್ದೆಗೆ ಹೋಗಿ ಬಂದರು. 4, ಸಾಲುಮರದ ತಿಮ್ಮಕ್ಕ ರಸ್ತೆಯ ಬದಿಯಲ್ಲಿ ಗಿಡ ನೆಟ್ಟು ಮಗುವಿನಂತೆ ಪೋಷಿಸಿದರು. ಇಲ್ಲಿ ಗಿಡ ಅಂತಕ್ಕಂಥದ್ದು ಏಕವಚನ. ಸಾಲುಮರದ ತಿಮ್ಮಕ್ಕ ರಸ್ತೆಯ ಬದಿಯಲ್ಲಿ ಗಿಡಗಳನ್ನು ನೆಟ್ಟು ಮಗುವಿನಂತೆ ಪೋಷಿಸಿದರು. 5, ಗುಂಪಿನಲ್ಲಿ ವಿದ್ಯಾರ್ಥಿನಿ ಉತ್ತಮವಾಗಿ ಕಲಿತಳು. ಇಲ್ಲಿ ವಿದ್ಯಾರ್ಥಿನಿ ಏಕವಚನ. ಗುಂಪಿನಲ್ಲಿ ವಿದ್ಯಾರ್ಥಿನಿಯರು ಉತ್ತಮವಾಗಿ ಕಲಿತರು. ಚಟುವಟಿಕೆ 3, ಅದಲು ಬದಲು ಕಂಚಿ ಕದಲು. ನೀಡಿರುವ ಪದಗಳನ್ನು ಓದಿ ಅದಲು ಬದಲಾಗಿರುವುದನ್ನು ಗಮನಿಸಿ ಸರಿಪಡಿಸಿ ಬರೆಯಿರಿ. ಅಚ್ಚುಮೆಚ್ಚು ಮಕ್ಕಳಿಗೆ ವಿಮಾನವೆಂದರೆ. ಇದನ್ನು ವಿಮಾನವೆಂದರೆ ಮಕ್ಕಳಿಗೆ ಅಚ್ಚುಮೆಚ್ಚು ಅಥವಾ ಮಕ್ಕಳಿಗೆ ವಿಮಾನವೆಂದರೆ ಅಚ್ಚುಮೆಚ್ಚು. ಪ್ರವಾಸ ಕಥನ ತುಂಬ ಚೆನ್ನಾಗಿದೆ. ಅವರು ಬರೆದ ಪ್ರವಾಸ ಕಥನ ತುಂಬ ಚೆನ್ನಾಗಿದೆ. ಕಲೆಯನ್ನು ಪ್ರೀತಿಸುವಳು ಕಲಾ. ಕಲೆಯನ್ನು ಪ್ರೀತಿಸುವಳು. 4, ಶ್ರೇಷ್ಠರ ಕನ್ನಡ ಕವಿ ನಾಡು ಬೀಡು. ಕನ್ನಡ ನಾಡು ಕವಿ ಶ್ರೇಷ್ಠರ ಬೀಡು. ಚಟುವಟಿಕೆ 4, ನನಗೆ ನೀನು ನಿನಗೆ ನಾನು. ಇಲ್ಲಿನ ಕೋಷ್ಟಕ ಬಳಸಿ ಮಾದರಿಯಂತೆ ವಾಕ್ಯ ರಚಿಸಿರಿ. ಕರ್ತೃಪದಗಳು, ಕರ್ಮಪದ, ವಿಭಕ್ತಿ ಪ್ರತ್ಯಯ, ಕ್ರಿಯಾಪದಗಳು ಇವೆಲ್ಲ ಕೊಟ್ಟಿದ್ದಾರೆ. ಕರ್ತೃಪದಗಳು ಅವನು, ಅವಳು, ಅದು, ಅವರು, ಅವು. ಕರ್ಮಪದ ಗ್ರಾಮದ ಜಾತ್ರೆ. ವಿಭಕ್ತಿ ಪ್ರತ್ಯಯ ಉ, ಅನ್ನು, ಇಂದ, ಗೆ, ಕೆ, ಇಗೆ, ದೆಸೆಯಿಂದ, ಅಲ್ಲಿ. ಕ್ರಿಯಾಪದಗಳು ಹೋದರು, ಹೋಗುತ್ತದೆ, ಹೋಗುವನು, ಹೋಗುವವು, ಹೋಗುವಳು. ಇಲ್ಲಿ ಒಂದು ಮಾದರಿ ವಾಕ್ಯ ಕೊಟ್ಟಿದ್ದಾರೆ. ಆ ರೀತಿ ಮಾಡ್ತಾ ಹೋಗಬೇಕು. ಮಾದರಿ ಅವನು ಗ್ರಾಮದ ಜಾತ್ರೆಗೆ ಹೋಗುವನು. ಅದೇ ರೀತಿ ನೋಡಿ, ಇಲ್ಲಿ ಅದೇ ವಾಕ್ಯ ಅವನು ಗ್ರಾಮದ ಜಾತ್ರೆಗೆ ಹೋಗುವನು. ಹೀಗೆ ಇಲ್ಲಿ ಒಂದು ಕರ್ತೃಪದ, ಕರ್ಮಪದ, ವಿಭಕ್ತಿ ಪ್ರತ್ಯಯ, ಕ್ರಿಯಾಪದ 4 ಸೇರಿಸಿ ಒಂದು ವಾಕ್ಯ ಮಾಡಿದ್ದಾರೆ. ಈಗ ಅದೇ ರೀತಿ ಅವಳು ಗ್ರಾಮದ ಜಾತ್ರೆಗೆ ಹೋಗುವಳು. ಅದು ಗ್ರಾಮದ ಜಾತ್ರೆಗೆ ಹೋಗುತ್ತದೆ. ಅವರು ಗ್ರಾಮದ ಜಾತ್ರೆಗೆ ಹೋದರು. ಅವು ಗ್ರಾಮದ ಜಾತ್ರೆಗೆ ಹೋಗುವವು. ಈ ವಾಕ್ಯಗಳನ್ನು ನಾವಿಲ್ಲಿ ಕೆಳಗಡೆಗೆ 1, 2, 3, 4, 5 ಕೊಟ್ಟಿದ್ದಾರೆ. ಇಲ್ಲಿ ಅವನ್ನ ಬರಿತಾ ಹೋಗಬೇಕು. ಚಟುವಟಿಕೆ 5, ನಾಮಪದದ ವಿಶಿಷ್ಟತೆ. ನಾಮ ಪ್ರಕೃತಿಗೆ ನಾಮ ವಿಭಕ್ತಿಯನ್ನು ಸೇರಿಸಿ ಬರೆಯೋಣ. ನಾಮ ಪ್ರಕೃತಿ, ನಾಮ ವಿಭಕ್ತಿ ಪ್ರತ್ಯಯಗಳು, ನಾಮಪದಗಳು. ಹುಡುಗ ಪ್ಲಸ್ ಉ ಹುಡುಗನು. ಮಂಚ ಪ್ಲಸ್ ಅನ್ನು ಮಂಚವನ್ನು. ಬಟ್ಟೆ ಪ್ಲಸ್ ಇಂದ ಬಟ್ಟೆಯಿಂದ. ದನ ಪ್ಲಸ್ ಕೆ ದನಕ್ಕೆ. ಮುದುಕ ಪ್ಲಸ್ ದೆಸೆಯಿಂದ ಮುದುಕನ ದೆಸೆಯಿಂದ. ಅಕ್ಕ ಪ್ಲಸ್ ಅಕ್ಕನ. ತಾಯಿ ಪ್ಲಸ್ ಅಲ್ಲಿ ತಾಯಿಯಲ್ಲಿ. ಇಲ್ಲಿ ನೀಡಿರುವ ಪಠ್ಯದಲ್ಲಿ ಬರುವ 10 ನಾಮಪದಗಳನ್ನು ಗುರುತಿಸಿ ಬರೆದು ನಾಮ ಪ್ರಕೃತಿ ಮತ್ತು ನಾಮ ವಿಭಕ್ತಿ ಪ್ರತ್ಯಯಗಳನ್ನು ವಿಂಗಡಿಸಿ ಬರೆಯಿರಿ. ಮಾದರಿ ಪ್ರಾಣಿಗಳನ್ನು, ಪ್ರಾಣಿಗಳು ಪ್ಲಸ್ ಅನ್ನು ಈ ರೀತಿ ವಿಂಗಡಿಸಿ ಬರೀಬೇಕು. ಮಾನವ ತನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಪ್ರಾಣಿಗಳನ್ನು ನಿರ್ನಾಮ ಮಾಡಿದ್ದಾನೆ.
ಜೀವಿತ ಪ್ರಾಣಿಗಳಲ್ಲಿಯೇ ದೊಡ್ಡದು ಎನಿಸಿಕೊಂಡ ದೇಹ, ಆಕಾರ ದೊಡ್ಡದಿದ್ದರೂ ಅತೀ ಸಣ್ಣದಾಗಿರುವ ಸಸ್ಯಾಹಾರವನ್ನೇ ಭಕ್ಷಿಸುವ ಮಾನವನಿಗೆ ಯಾವ ರೀತಿಯಿಂದಲೂ ಕೇಡು ಮಾಡದ ತಿಮಿಂಗಿಲಗಳನ್ನು ಅದರ ಕೊಬ್ಬಿಗಾಗಿ ಕೊಂದಿದ್ದರ ಪರಿಣಾಮವಾಗಿ ಇಂದು ಅದರ ಜಾತಿಯೇ ನಿರ್ನಾಮವಾಗುವಷ್ಟು ಕಡಿಮೆ ತಿಮಿಂಗಿಲಗಳು ಉಳಿದಿವೆ. ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸೋತಿದ್ದಾರೆ ಎಂಬ ಒಂದೇ ಕಾರಣಕ್ಕಾಗಿ ಮೊಸಳೆಗಳನ್ನು ಅತಿಯಾಗಿ ಬೇಟೆಯಾಡಿ ಇಂದು ಕರ್ನಾಟಕದ ಬನ್ನೇರು ಘಟ್ಟದಲ್ಲಿ ಮೊಸಳೆಗೆ ಮಾಡಿದ ಆಲಯದಲ್ಲಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುವ ಪ್ರಸಂಗ ಬರಲಿಲ್ಲವೇ? ಅದರಂತೆ ಹುಲಿ, ಸಿಂಹ, ಚಿರತೆಗಳ ಮೈದೊಗಲು ಅಪಾರ ಧನ ತರುವುದರಿಂದ ಅವುಗಳನ್ನು ಹೆಚ್ಚಾಗಿ ಬೇಟೆಯಾಡಿದ್ದರಿಂದ ಅವುಗಳ ಸಂತತಿ ಕಡಿಮೆಯಾಗಿದೆ. ಅವುಗಳನ್ನಂತೂ ಆಜನ್ಮ ವೈರಿಗಳಂತೆ ಭಾವಿಸಿ ಸಿಕ್ಕಲ್ಲಿ ಕೊಂದು ಕೆಲವು ಜಾತಿಯ ಹಾವುಗಳೆಂದು ನಶಿಸಿ ಹೋಗಿದ್ದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಬೇಕಾದ ಪ್ರಸಂಗ ಬಂತು. ಇಲ್ಲಿ ಬಾಕ್ಸಲ್ಲಿ ನಾವು ಬರಿತಾ ಹೋಗಬೇಕು. ನಾಮ ಪ್ರಕೃತಿ, ನಾಮ ವಿಭಕ್ತಿ ಪ್ರತ್ಯಯಗಳು, ನಾಮಪದಗಳು. ಇಲ್ಲಿ ಬಂದಾಗ ಏನು ಬರಿಬೇಕಪ್ಪ ನಾವು ಅಂದರೆ, ನಾಮ ಪ್ರಕೃತಿಗೆ ನಾಮ ವಿಭಕ್ತಿಗಳನ್ನು ಸೇರಿಸಿ ನಾಮಪದಗಳನ್ನು ಮಾಡಬೇಕು. ಉದಾಹರಣೆಗಾಗಲೇ ನಿಮಗೆ ಹಿಂದಿನ ಪುಟದಲ್ಲಿ ಪ್ರಾಣಿಗಳು ಪ್ಲಸ್ ಅನ್ನು ಅನ್ನೋದನ್ನು ಕೊಟ್ಟಿದ್ದಾರೆ. ಈಗ ನಾವು ಅದೇ ರೀತಿ ಮುಂದಕ್ಕೆ ಹೋದರೆ ತಿಮಿಂಗಿಲಗಳನ್ನು ಇಲ್ಲಿ ತಿಮಿಂಗಿಲಗಳು ಪ್ಲಸ್ ಅನ್ನು ತಿಮಿಂಗಿಲಗಳನ್ನು ಅಂತಕ್ಕಂಥ ಒಂದು ಪದವನ್ನು ನಾವು ಮಾಡಬಹುದು. ಮೊಸಳೆಗಳನ್ನು ಅದೇ ರೀತಿ ಮೊಸಳೆಗಳು ಪ್ಲಸ್ ಅನ್ನು ಮೊಸಳೆಗಳನ್ನು. ದಕ್ಷತೆಯಿಂದ, ದಕ್ಷತೆ ಪ್ಲಸ್ ಇಂದ ದಕ್ಷತೆಯಿಂದ. ಹಾಗೆ ಇಲ್ಲಿರ್ತಕ್ಕಂಥವನ್ನ ಏನು ಮಾಡ್ಬೋದು ನಾವು, ಮತ್ತೆ ಹಾವುಗಳು ಪ್ಲಸ್ ಅನ್ನು ಹಾವುಗಳನ್ನು. ಕೇಂದ್ರಗಳು ಪ್ಲಸ್ ಅನ್ನು ಕೇಂದ್ರಗಳನ್ನು. ಈ ರೀತಿ ವಿಭಕ್ತಿ ಪ್ರತ್ಯಯಗಳಿರೋದನ್ನು ನೋಡಿ ನಾವು ಆಯಾ ಬಾಕ್ಸಿಗೆ ಬರಿಬೇಕು. ಹೀಗೆ ಈ ಚಟುವಟಿಕೆಗಳನ್ನು ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.